ಸೊ ನಾನು ಮನೇಲೇ ಇರೋದ್ರಿಂದ ಹೊರಗಡೆ ಎಲ್ಲಾದ್ರೂ ಹೋಗ್ತೀವಿ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅಷ್ಟೇ ಎಕ್ಸೈಟ್‌ಮೆಂಟ್ ಅಲ್ಲೂ ಕೂಡ ರೆಡಿ ಆಗಿರ್ತೀನಿ. ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ವೆಲ್ಕಮ್ ಟು ಅನದರ್ ಮಿನಿ ವ್ಲಾಗ್. ಸೊ ನಾವ್ ಹೋಗಿದ್ದು ದಾಬಾಸ್ಪೇಟೆಯಿಂದ 1 ಕಿಲೋಮೀಟರ್ ಹಿಂದೆ ಕೆಂಪಮ್ಮ ದೇವಿ ದೇವಸ್ಥಾನ ಅಂತ ಹೇಳಿ ಇಲ್ಲಿಗೆ. ಯಾಕಂದ್ರೆ ಖುಷಿ ಬರ್ಡೇನ ಇಲ್ಲಿ ಸೆಲೆಬ್ರೇಷನ್ ಮಾಡ್ತಿದ್ರು. ಈ ದೇವಸ್ಥಾನ ಅವ್ರದ್ದು ಮನೆ ದೇವರಂತೆ. ಸೊ ಅದಕ್ಕೆ ಹರಕೆ ಇತ್ತು, ಹಾಗೇನೆ ಬರ್ಡೇ ಕೂಡ ಮಾಡ್ಬೇಕು ಅಂತ ಅನ್ಕೊಂಡಿದ್ರಂತೆ. ಅದಕ್ಕೆ ಅವಳು 2ನೇ ವರ್ಷದ ಬರ್ಡೇನ ಇಲ್ಲಿ ಮಾಡಿದ್ರು. ನಾವು ಅಷ್ಟರಲ್ಲಿ ಮುಡಿ ಕೊಡೋ ಶಾಸ್ತ್ರ ಎಲ್ಲ ಆಗೋಗಿತ್ತು. ಕಟಿಂಗ್ ಎಲ್ಲ ರೆಡಿ ಮಾಡ್ಕೊಳ್ತಿದ್ರು. ನಾವು ಕೂಡ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಅಲ್ಲಿಂದ ಬಂದು ಕೇಕ್ ಕಟಿಂಗ್ ಎಲ್ಲ ಮಾಡ್ತಿದ್ರು. ಸೊ ಅಲ್ಲಿ ಹೋಗಿ ನಾವು ಕೂಡ ಸೆಲೆಬ್ರೇಟ್ ಮಾಡಕ್ಕೆ ಜಾಯ್ನ್ ಆದ್ವಿ. ಖುಷಿ ಅಂತೂ ಈಗ ಸಿಕ್ಕಾಬಟ್ಟೆ ಹಚ್ಕೊಬಿಟ್ಟಿದ್ದಾಳೆ ನನ್ನ ಕಾವ್ಯಮ್ಮಮ್ಮ ಅಂತ. ನಾನು ಹಾಕೋ ವಿಡಿಯೋಸ್ ಎಲ್ಲ ನೋಡ್ತಾಳಂತೆ. ಅದ್ರಲ್ಲೂ ಅವಳಿಗೆ ನಾನ್ ಮಾಡೋ ನಾನ್ ವೆಜ್ ರೆಸಿಪಿ ಅಂದ್ರೆ ಸಿಕ್ಕಾಬಟ್ಟೆ ಇಷ್ಟ. ಅದನ್ನೇ ಜಾಸ್ತಿ ಹಾಕೊಂಡ್ ನೋಡ್ತಿರ್ತಾಳಂತೆ. ಸೊ ಇನ್ನು ಕೇಕ್ ಕಟಿಂಗ್ ಕೂಡ ಸ್ಟಾರ್ಟ್ ಆಯ್ತು ನೋಡಿ. ಅವಳೆ ಮುಂಚೆಗೆ ಅಂತಾಳೆ. ಅವಳ ಕೇಕು ಇದೆಲ್ಲ ಅಂತ ಅಂದ್ರೆ ಸಿಕ್ಕಾಬಟ್ಟೆ ಇಷ್ಟ ಪಡ್ತಾಳೆ. ನಾನ್ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿ ಇವಾಗ ಸ್ವಲ್ಪ ದಿನ ಆಗಿದ್ರು ತುಂಬಾ ಜನ ನೋಡ್ತಾರೆ ನನ್ನ ವಿಡಿಯೋಸ್ ಅಂತ ನನಗೂ ಖುಷಿ ಆಯ್ತು. ಯಾಕಂದ್ರೆ ಅಲ್ಲಿ ಸಿಕ್ಕಿರೋರೆ ಸುಮಾರು ಜನ ಹಂಗಂತಿದ್ರು, ನೀನು ಯೂಟ್ಯೂಬ್ ವಿಡಿಯೋ ಎಲ್ಲ ಮಾಡ್ತೀಯಲ್ವಾ, ನಾನು ನೋಡ್ತೀನಿ. ಅದನ್ನ ಕೇಳಿ ನನಗೂ ಕೂಡ ಇನ್ನ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇನ್ನು ಹೆಚ್ಚು ವಿಡಿಯೋನ ಮಾಡ್ಬೇಕು ಅಂತ ಅನ್ನಿಸ್ತು. ಇನ್ನು ಕೇಕ್ ಕಟ್ಟಿಂಗ್ ಎಲ್ಲ ಮುಗಿದ್ಮೇಲೆ ಊಟನ ಮಿಸ್ ಮಾಡ್ಕೊಳಕ್ಕಾಗತ್ತಾ? ಊಟ ಮಾತ್ರ ಮಸ್ತ್ ಆಗಿತ್ತು. ಅದ್ರಲ್ಲೂ ಮಲ್ಗೆ ಇಡ್ಲಿ ಅಂತೂ ಸೂಪರ್ ಸಾಫ್ಟ್ ಆಗಿ ಸಖತ್ತಾಗಿತ್ತು. ಇನ್ನು ಊಟನೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಇದಾಗಿತ್ತು ಒಂದು ಪುಟ್ಟ ಮಿನಿ ವ್ಲಾಗ್. ಥ್ಯಾಂಕ್ ಯು.